ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲಿ ಲಕ್ಷ್ಮಿ ಒಂದು ಪ್ಲೇನ್ ಮುಖವನ್ನು ತಂದು ಹೇಗೆ ಡೆಕೋರೇಷನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಮುಖವನ್ನು ತೊಗೊಂಬಂದಿದ್ದೀನಿ. ನಿಮಗೆ ಮನೆಯಲ್ಲೇ ಹೇಗೆ ಇದನ್ನು ಡೆಕೋರೇಷನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಿರ್ಬೋದು, ಎಲ್ಲರೂ ಕೂಡ ಇವಾಗ 4,000, 5,000, 7,000 ಎಲ್ಲ ಹೇಳ್ತಾ ಇದ್ದಾರೆ ಮುಖವಾಡಕ್ಕೆ. ನಾನಿವಾಗ ಈ ಥರ ನೋಡಿ ಪ್ಲೇನ್ ಮುಖವನ್ನು ತೊಗೊಂಬಂದಿದ್ದೀನಿ. ಈ ಪ್ಲೇನ್ ಮುಖವನ್ನು ಹೇಗೆ ನಾವು ಡೆಕೋರೇಷನ್ ಮಾಡೋದು ಅಂತ ಇದನ್ನು ನಾವು ಮನೆಯಲ್ಲೂ ಕೂಡ ನಾವು ತುಂಬ ಈಸಿ ಇದು ಮುಖವಾಡನ ಡೆಕೋರೇಷನ್ ಮಾಡೋದು. ಯಾಕೆಂದರೆ ಅವರೇ ಮಾಡಿಕೊಡೋದ್ರಿಂದ ನಮಗೆ ತುಂಬ ಜಾಸ್ತಿ ಪ್ರೈಸ್ ಹೇಳ್ತಾರೆ. ಹಾಗಾಗಿ ನಾವು ಇದಕ್ಕೆ ಎಲ್ಲೆಲ್ಲಿ ಏನು ಅಂಟಿಸ್ಬೇಕು ಎಲ್ಲ ಐಟಮ್ಸ್ಗಳನ್ನು ತೊಗೊಂಬಂದ್ಬಿಟ್ಟು ನಾವೇ ಕೂಡ ಮನೆಯಲ್ಲಿ ಕೂಡ ಮಾಡ್ಬೋದು. ತುಂಬ ಈಸಿ, ನಮಗೆ ತುಂಬ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗುತ್ತೆ. 20 ರೂಪೀಸ್, 30 ರೂಪೀಸ್, 100 ಈ ಥರ. ನಾವು 4,000 5 ಸಾವಿರ ಕೊಡೋದಕ್ಕಿಂತ ಒಂದು 500 ನಮಗೆಲ್ಲ ಐಟಮ್ಸ್ಗಳು ಬಂದುಬಿಡುತ್ತೆ. ಇದಕ್ಕೆ ಒಂದು 500 ಒಳಗಡೆ ನಮಗೆಲ್ಲ ಐಟಮ್ಸ್ ಬಂದುಬಿಡುತ್ತೆ. ಇದಕ್ಕೆ ಹೆಂಗೆ ಮುಖವಾಡಕ್ಕೆಲ್ಲ ರೆಡಿ ಮಾಡೋದು ನೋಡ್ತಿರ್ಬೋದು ನೀವು. ನಾನು ಈ ಥರ ಪ್ಲೇನ್ ತೊಗೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಹೇಗೆಲ್ಲ ಡೆಕೋರೇಷನ್ ಮಾಡೋದು, ಹೇಗೆಲ್ಲ ಇದಕ್ಕೆ ಜ್ಯುವೆಲರ್ಸ್ಗಳ ಸೆಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾವ ಥರ ಹೇಗೆ ಇದನ್ನು ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ, ನೀವು ನೋಡ್ತಿರ್ಬೋದು ಈ ಥರ ನಾನು ದೇವಿ ಮುಖವಾಡ, ಹಾಗೆ ಅದಕ್ಕೇನೇನೆಲ್ಲ ಜ್ಯುವೆಲರ್ಸ್ ಬೇಕು ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಯರಿಂಗ್ಸ್ ಆಗಿರ್ಬೋದು, ಬೊಟ್ಟಾಗಿರ್ಬೋದು, ಈ ಥರದ್ದೆಲ್ಲ. ಫ್ರೆಂಡ್ಸ್, ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ. ಫ್ರೆಂಡ್ಸ್, ಇವಾಗ ಏನೇನು ಬೇಕು ಅಂತ ಎಲ್ಲ ನೀವು ನೋಡಿದ್ರಲ್ವ, ಹೇಳಿದ್ದೀನಿ ನೋಡಿ. ಈ ಥರ ಪ್ಲೇನ್ ಮುಖ ಇರುತ್ತೆ. ಇದಕ್ಕೆ ಇವಾಗ ನಾನು ಹೇಗೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಎಲ್ಲ ಅಂಗಡಿಗಳಲ್ಲೂ ಇದಕ್ಕೆ ಹಚ್ಚುವಂಥ ಗಮ್ ಸಿಗುತ್ತೆ. ಇದಕ್ಕೆ ಸಪ್ರೇಟಾಗಿ ಈ ಥರ ಗಮ್ ಕೂಡ ಇರುತ್ತೆ. ನೀವು ನಾರ್ಮಲ್ ಗಮ್ ಅಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ನಿಮಗೆ. ಅದಕ್ಕಿಂತ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಭಾರವಾದ ಜ್ಯುವೆಲರ್ಸ್ ಕೂಡ ಅಂಟಿಸ್ಬೋದು ಇದರಿಂದ. ಇದನ್ನು ನಾವು ಜ್ಯುವೆಲರಿ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ ನಮಗೆ. ಈ ಒಂದು ಗಮ್ಮಿಂದ ಹೇಗೆ ನಾನು ಇವಾಗೆಲ್ಲ ವರ್ಕ್ ಮಾಡ್ತೀನಿ ಅಂತ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು ನೀವು. ಇದೆಲ್ಲ ನನಗೆ ಅಷ್ಟೇ ಒಂದು 200 ಸಿಕ್ಕಿದೆ. ತುಂಬ ಕಡಿಮೆ ಪ್ರೈಸು ಕೂಡ. ಯಾಕಂದರೆ ನೀವು ಇವಾಗ ಎಲ್ಲ ರೆಡಿ ಮಾಡಿರೋದನ್ನು ಮುಖವನ್ನು ತಗೊಂಡ್ರೆ ನಿಮಗೆ ತುಂಬ ಸ್ಟಾರ್ಟಿಂಗೇ ಒಂದು 4,000 ಇದೆ, 5,000, 6,000 ಈ ಥರ. ಅವರು ಯಾವ ಥರ ಡೆಕೋರೇಷನ್ನು ಮಾಡಿರ್ತಾರೆ, ಯಾವ ಥರ ಅಲಂಕಾರ ಮಾಡಿರ್ತಾರೆ ಅದ್ರ ಮೇಲೆ ರೇಟುಗಳನ್ನು ಹೇಳ್ತಾ ಹೋಗ್ತಾರೆ. ನಾನು ಕೂಡ ನೋಡಿಬಿಟ್ಟು ಅಂಗಡಿಗಳಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ನಾನು ಇದನ್ನು ತೊಗೋಬೇಕು ಅಂದಾಗ ಪ್ರೈಸ್ ಕೇಳಿಬಿಟ್ಟೆ ನನಗೆ ಶಾಕ್ ಆಗೋಯಿತು. ಏನು ಇಷ್ಟಿದೆ, ಈ ಥರ ನಾವೇ ಮನೆಯಲ್ಲೇ ಮಾಡ್ಕೋಬೋದಲ್ಲ ಅಂತ ಅನ್ನಿಸ್ತು. ಇದು ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಇದು. ಯಾಕೆಂದರೆ ಎಲ್ರಿಗೂ ಇವಾಗ 6,000-7,000 ಕೊಟ್ಟು ಮುಖವನ್ನು ತಗೊಳ್ಳೋದಕ್ಕೆ ಆಗಲ್ಲ. ಈ ಥರ ನಾವು ಮನೆಯಲ್ಲೇ ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ನಮಗೆ ಸಿಗುವಂಥ ಎಲ್ಲ ಐಟಮ್ಸ್ಗಳನ್ನು ತೊಗೊಂಬಂದು ನಾವು ಕೂಡ ಡೆಕೋರೇಷನನ್ನು ಮಾಡ್ಕೋಬೋದು. ನಿಮಗೆ ಫೈನಲ್ಲಾಗಿ ಇವಾಗ ನಾನು ಫಸ್ಟ್ ಒಂದು ಫೋಟೋ ಹಾಕಿದ್ದೆ, ನೋಡಿರ್ಬೇಕು ನೀವು, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇವಾಗ ಈ ಥರ ಪ್ಲೇನ್ ಇರೋ ಮುಖ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂದರೆ ಯಾರೇ ಆಗಲಿ ಈ ಥರ ತೊಗೊಂಬಂದು ಮಾಡಿದರೆ ಎಲ್ಲ ದೇವರ ಮುಖಗಳು ಕೂಡ ತುಂಬ ಚೆನ್ನಾಗೇ ಕಾಣಿಸುತ್ತೆ. ನೋಡ್ತಿರ್ಬೋದು ನೀವು. ಇವಾಗ ನಾನು ಕಿವಿ ಓಲೆಗಳನ್ನು, ಹಾಗೆ ಇದು ಮಾಟಿ ಥರ ಇದೆ, ಹಾಕಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮುಖನೇ ಫುಲ್ ಚೇಂಜ್ ಕಾಣಿಸ್ತದೆ. ಒಂದು ಕಳೆನೇ ಬಂದುಬಿಡ್ತು. ನಾನಿವಾಗ ಒಂದೊಂದೇ ಅದು ಗಮ್ ಹಚ್ಚಿಬಿಟ್ಟು ಅಂಟಿಸ್ತಾ ಇದ್ದೀನಿ. ಓಲೆಗಳಾಗಿರ್ಬೋದು, ಹಾಗೆ ಹಣೆ ಬೊಟ್ಟಾಗಿರ್ಬೋದು, ಮತ್ತು ನೋಸ್ ರಿಂಗು, ಮೂಗಿಗೆ ಹಾಕೋ ರಿಂಗ್ಗಳಾಗಿರ್ಬೋದು, ಈ ಥರ ಎಲ್ಲವನ್ನು ಗಮ್ ಹಚ್ಚಿ ಕೂಡ ಅಂಟಿಸಿದ್ದೀನಿ ಫ್ರೆಂಡ್ಸ್. ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವ, ಇವಾಗ ನೋಸಿಗೆ ಒಂದು ಈ ಥರ ರಿಂಗ್ ಥರ ಹಾಕಿದ್ದೀನಿ. ಅದು ಬಂದುಬಿಟ್ಟು ನಿಮಗೆ ಈ ಥರ ಸ್ಟೋನ್ ಚೈನ್ ಸಿಗುತ್ತೆ ನಿಮಗೆ. ಏನಂದರೆ ಇವಾಗ ನಾವು ಬ್ಲೌಸ್ ವರ್ಕು ಅದೆಲ್ಲ ಮಾಡ್ತೀವಲ್ವ, ಆ ಥರ ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಸ್ಟೋನ್ ಚೈನು ಮತ್ತು ಇನ್ನೊಂದು ಗೋಲ್ಡ್ ಕಲರ್ ಬೀಡ್ಸ್ ಚೈನ್ ಕೂಡ ಸಿಗುತ್ತೆ. ನಿಮಗೇನ ಜಾಸ್ತಿ ಬೀಳಲ್ಲ, ಒಂದು 30-40ಗೆ ಒಂದು ಫುಲ್ 1 ಮೀಟರ್ ಚೈನ್ ಸಿಗುತ್ತೆ. ಅದನ್ನು ಕೂಡ ತೊಗೊಂಬಂದು ನೀವು ಈ ಥರ ಡೆಕೋರೇಷನನ್ನು ಮಾಡ್ಕೋಬೋದು. ಹಾಗೆ ನಿಮಗೆ ಒಂದು 100 ಅಥವಾ 150 ಈ ಥರ ಒಂದು ಜ್ಯುವೆಲರ್ಸ್ಗಳು ಕೂಡ ನೆಕ್ಲೆಸ್ ಥರದ್ದು ಸಿಗುತ್ತೆ. ಅದನ್ನು ತೊಗೊಂಬಂದು ನಾನು ಏನು ಮಾಡಿದ್ದೀನಿ ಅಂದರೆ ಎಲ್ಲ ಕಟ್ ಮಾಡಿಬಿಟ್ಟು ನನಗಲ್ಲಿ ಏನೇನು ಯೂಸ್ ಇದೆ ಅದೆಲ್ಲ ಪೀಸ್ಗಳನ್ನು, ಡಾಲರ್ಗಳನ್ನು ತೆಗೆದಿಟ್ಕೊಂಡಿದ್ದೀನಿ. ಒಂದೊಂದೇ ಈ ಥರ ನೋಡ್ತಿರ್ಬೋದು ನೀವು. ಇವಾಗ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ನಾವು
ನಾನು ಫಸ್ಟ್ ತೋರಿಸಿದಾಗ ಯಾವ ಥರ ಇತ್ತು ಇವಾಗ ನೀವು ನೋಡ್ತಿರ್ಬೋದು. ದೇವ್ರಿಗೆ ಎಷ್ಟು ಒಂದು ಕಳೆನೇ ಬಂದುಬಿಡ್ತು. ದೇವರ ಎದುರಿಗೆ ದೇವಸ್ಥಾನದಲ್ಲಿ ನೋಡೋ ಥರ ಮುಖವನ್ನು ನೀವು ನೋಡ್ತಿರ್ಬೋದು. ಅದೇ ಥರ ಸೇಮ್ ನನಗೆ ಕಾಣಿಸ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ನಾನು ಮಾಡಿರೋದು ಅಲಂಕಾರ. ನೋಡ್ತಿರ್ಬೋದು ನೀವು ಕೂಡ ಮನೆಯಲ್ಲಿ ಈ ಥರ ನೀವೇ ಮನೆಯಲ್ಲಿ ಮಾಡ್ಕೋಬೋದು. ನೀವು ಆಚೆ ಕಡೆ ನೀವು 5-6 ಸಾವಿರ ಕೊಟ್ಟು ತೊಗೊಂಬಂದು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊತೀನಿ. ಇರೋರು ತೊಗೊಂಬಂದು ಮಾಡ್ಬೋದು. ಸ್ವಲ್ಪ ಇಲ್ಲಪ್ಪ ನಾವು ಇದೇ ಥರ ಮಾಡಬೇಕು ಆದರೆ ತೊಗೊಂಬರೋಕ್ಕಾಗಲ್ಲ ಅನ್ನೋರು ಈ ಥರ ನಿಮಗೆ ಕಡಿಮೆ ಪ್ರೈಸಲ್ಲಿ ಈ ಥರ ಒಂದು ಜ್ಯುವೆಲರಿಗಳನ್ನು ತೊಗೊಂಬಂದು ಈ ಥರ ಗಮ್ಮನ್ನು ಹಚ್ಚಿಬಿಟ್ಟು ನೀವು ಡೆಕೋರೇಷನನ್ನು ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು. ನಾನು ಇಲ್ಲಿ ವೈಟ್ ಬೀಡ್ಸ್ ಪೆರಲ್ ಕೂಡ ತೊಗೊಂಡಿದ್ದೀನಿ, ವೈಟ್ ಮುತ್ತುಗಳು. ಯಾಕೆಂದರೆ ಇದೆಲ್ಲ ನಿಮಗೆ ಜ್ಯುವೆಲರಿ ಶಾಪ್ಗಳಲ್ಲಿ ಒಂದೊಂದೇ ಚೈನ್ ಥರ ಸಿಗುತ್ತೆ. ಸ್ಟೋನ್ ಚೈನ್ ಆಗಿರ್ಬೋದು, ಈ ಥರ ಗೋಲ್ಡ್ ಬೀಡ್ಸ್ ಚೈನ್ ಆಗಿರ್ಬೋದು, ಹಾಗೆ ಈ ಥರ ವೈಟ್ ಒಂದು ಮುತ್ತಿನ ಒಂದು ಚೈನ್ಸ್ ಆಗಿರ್ಬೋದು. ಈ ಥರ ನಿಮಗೆ ಒಂದು 30-40ಯಲ್ಲೇ ನಿಮಗೆ ಒಂದೊಂದು ಮೀಟ್ರ್ ಕೂಡ ಸಿಗುತ್ತೆ. ಈ ಥರ ತೊಗೊಂಬಂದು ನೀವು ಸಪ್ರೇಟಾಗಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲವನ್ನು ಕೂಡ ನಾನು ಆ ಚೈನನ್ನು ಆ ಕಡೆ ಈ ಕಡೆ ಎರಡು ಕಡೆಗೂ ಒಂದು ಗಂಟು ಹಾಕ್ಬಿಟ್ಟು ಕೆಳಗಡೆ ಬೀಳದೇ ಇರೋ ಥರ ಅದನ್ನು ಚೈನನ್ನೇ ಗಮ್ಮ ಹಚ್ಚಿಬಿಟ್ಟು ಅಂಟಿಸಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಬಂದಿದೆ ಹಚ್ಚಿರೋದು. ಏನು ಜಾಸ್ತಿ ನಿಮಗೇನು ಕೆಲಸ ಕಷ್ಟ ಇಲ್ಲ. ಇದು ತೊಗೊಂಬಂದ್ಬಿಟ್ಟು ಈ ಥರ ಗಮ್ ಹಚ್ಬಿಟ್ಟು ಅಂಟಿಸೋದಷ್ಟೇ. ನನಗೂ ಕೂಡ ತುಂಬ ಆಸೆ ಇತ್ತು, ನಾನು ಈ ಥರ ದೇವರ ಮುಖವನ್ನು ತೊಗೋಬೇಕು ಮಾಡಬೇಕು ಅಂತ. ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಒಂದು ಮೆಟಲ್ ಮುಖವನ್ನು ತೊಗೊಂಡಿದ್ದೆ, ಸಿಂಪಲಾಗಿರೋದು ಯೆಲ್ಲೋ ಕಲರ್ದು ಸಿಂಪಲಾಗಿ ಬರುತ್ತಲ್ವ, 250-200 ಈ ಥರದ್ದು ತೊಗೊಂಬಂದು. ನನಗೂ ತುಂಬ ದಿನದಿಂದ ಆಸೆ ಇತ್ತು, ನಾನು ಈ ಥರ ಒಂದು ಚೆನ್ನಾಗಿರೋದು ಒಂದು ಜರ್ಮನ್ ಸಿಲ್ವರಲ್ಲಿ ಈ ಥರ ಪೇಂಟಿಂಗ್ ಮಾಡಿರೋ ಮುಖವಾಡನ ತೊಗೋಬೇಕು ಅಂತ ನನಗೂ ತುಂಬ ಆಸೆ ಇತ್ತು. ತುಂಬ ದಿನಗಳಿಂದ ತೊಗೋಬೇಕಂತ ಫೈನಲಿ ಈ ವರ್ಷ ನಾನು ಕೂಡ ತೊಗೊಂಡೆ. ಅದೇ ನಾನು ಹೇಳಿದ್ನಲ್ಲ, ನಾನು ಮಾರ್ಕೆಟಿಗೆ ಹೋದಾಗ ಈ ಥರ ಹೇಳಿದರು, 6,000-7,000 ಹೇಳಿದರು. ಹಾಗಾಗಿ ನಾನೇನು ಮಾಡಿದೆ ಅಂದರೆ ಈ ಥರ ತೊಗೊಂಬಂದು ನಾವೇ ಮಾಡ್ಬೋದಲ್ಲ. ಅವರು ಸೇಮ್ ಇದನ್ನೇ ತೊಗೊಂಬಂದು ಈ ಥರ ಮಾಡಿ ಅಷ್ಟು ರೇಟ್ ಹೇಳಿರ್ತಾರೆ. ನಮ್ಗೆ ಅಷ್ಟು ಪ್ರೈಸ್ ಬೀಳಲ್ಲ. ನಾವೇ ತೊಗೊಂಬಂದು ಮನೆಯಲ್ಲಿ ಗಮ್ ಹಚ್ಬಿಟ್ಟು ಅಂಟಿಸೋದಷ್ಟೇ. ಈ ಥರ ನಾವು ಮಾಡೋದ್ರಿಂದ ನಮಗೂ ಕೂಡ ತುಂಬ ದುಡ್ಡು ಕೂಡ ಉಳಿಯುತ್ತೆ. ಹಾಗೆ ನಮಗೂ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ನಾವು ಯಾವ ಥರ ಬೇಕೋ ನಮ್ಗೆ ಇಷ್ಟವಾದ ಡಿಸೈನ್ ಕೂಡ ನಾವು ಮಾಡ್ಕೋಬೋದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗೆ ಒಂದು ಕ್ಷಣ ನಂಬೋಕ್ಕಾಗ್ತಾ ಇಲ್ಲ, ನಾನು ಈ ಥರ ಮಾಡಿದ್ದೀನಾ ಅಂತಂದು. ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.